ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Between x and y. See, please understand the English. ಅವರು x ಹುಡುಕಿ y ಹುಡುಕಿ ಅಂತ ಕೇಳಿಲ್ಲ, ಕರೆಕ್ಟಾ? ಏನ್ ಕೇಳಿದಾರೆ? ರಿಲೇಷನ್ ಬಿಟ್ವೀನ್ x and y such that okay 3, -3, 4 ಇಂದ P ಈಕ್ವಿಡಿಸ್ಟೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ನಾನು ಹೆಸರಲ್ಲಿ ಇರ್ತಿದ್ದೀನಿ. The point P is equidistant from AB. So ಏನ್ ಗಿವನ್ ಹಂಗಂದ್ರೆ AP is equal to BP, correct? Is AP equal to BP? What is the distance formula between AP? X minus 3 whole squared plus y minus 10 minutes. ಗಾಬರಿ ಆಗ್ಬಿಟ್ಟೆ, ಯಾರಪ್ಪ ಬಂದ್ರು? The distance between AP is x minus 3 whole square plus y minus 6 whole square. Now what is the distance between BP? Yep, x plus 3 whole square plus correct? Square root cancel ಮಾಡಬಹುದಾ? square root cancel ಮಾಡಬಹುದಾ? ಕ್ಯಾನ್ಸಲ್ ಮಾಡಿ ಎಕ್ಸ್ಪಾಂಡ್ ಮಾಡೋಣ ಈಗ. ಕ್ಯಾನ್ಸಲ್ ಮಾಡಬಹುದಾ ಸ್ಕ್ವೇರ್ ರೂಟ್? ಈಗ ಏನ್ ಉಳ್ಕೊಳ್ಳುತ್ತೆ? x minus 3 whole square plus y minus 6 whole square is equal to thank you, x plus 3 whole square plus minus 5 whole square. ಒಂದ್ ತಪ್ಪು ಮಾಡಿದ್ರೇನೆ ಹಿಂಗೆ ವಾಯ್ಸ್, ಅದೇ ನೀವು ತಪ್ಪು ಮಾಡಿದ್ರೆ ನಾವು ವಾಯ್ಸ್ ಇಲ್ಲ. ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? a minus b whole squared, ಕರೆಕ್ಟಾ? ಎರಡು ಕಡೆನೂ a minus b whole squared ಅಪ್ಲೈ ಮಾಡ್ಕೊಳ್ಳಿ. ರೈಟ್ ಹ್ಯಾಂಡ್ ಸೈಡ್ a plus b whole squared ಅಪ್ಲೈ ಮಾಡ್ಕೊಳ್ಳಿ. ಕರೆಕ್ಟಾ? ಯಾರ್ಯಾರು ಕ್ಯಾನ್ಸಲ್ ಆಗ್ತಾ ಹೋಗ್ತಾರೆ? x squared ಕ್ಯಾನ್ಸಲ್ ಆಗ್ತಾರ? y squared ಕ್ಯಾನ್ಸಲ್ ಆಗ್ತಾರ? 9 ಕ್ಯಾನ್ಸಲ್ ಆಗ್ತಾರ? ಎಕ್ಸಾಮ್ ಅಲ್ಲೆಲ್ಲ ಸ್ಟೂಡೆಂಟ್ಸ್ ಇದನ್ನ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಪೆನ್ ತಗೊಂಡ್ ಗೀಚ್ ಬಿಡೋದಲ್ಲ, ಒಂದ್ ಪೆನ್ಸಿಲ್ ತಗೊಂಡ್ ಕಾಟ್ ಮಾಡ್ಬೇಕು, ಇಲ್ಲ ಲೈಟ್ ಆಗಿ ಕಾಟ್ ಮಾಡ್ಬೇಕು. ನೀವು ತಪ್ಪು ಮಾಡಿದೀರಾ ಕ್ಯಾನ್ಸಲ್ ಮಾಡಿದೀರಾ ಅನ್ನೋದು ಡಿಫರೆನ್ಸ್ ಇರಬೇಕು. ತಪ್ಪು ಮಾಡಿ ಸ್ಕ್ರಾಚ್ ಮಾಡೋದೇ ಬೇರೆ. ಹಿಯರ್ ನಾವು ತಪ್ಪು ಮಾಡಿ ಸ್ಕ್ರಾಚ್ ಮಾಡಿಲ್ಲ, ಸಿಂಪ್ಲಿಫೈ ಮಾಡಿದಾಗ ಇಟ್ ಕಾಂಟ್ರಿಬ್ಯೂಟ್ 0, ರೈಟ್? ಸೊ ನೀವು ಎಕ್ಸಾಮ್ ಇಂಟೆಲಿಜೆನ್ಸ್ ಕಲಿಬೇಕು ವೆನ್ ಯು ಆರ್ ರೈಟಿಂಗ್ ದ ಆನ್ಸರ್ಸ್ ಹಿಯರ್. ಇಸ್ ಇಟ್ ಕ್ಲಿಯರ್? ಸುಮ್ನೆ ಬ್ಲೈಂಡ್ ಆಗಿ ಬರೆಯೋದಲ್ಲ. Now what are the terms left out? Minus 6x plus 36 minus 12y minus 6x minus 16 plus 8y is equal to 0. ಕರೆಕ್ಟಾ? ಎಲ್ಲ ಲೆಫ್ಟ್ ಗೆ ತಗೊಂಡ್ಬಿಟ್ಟೆ. ಸಚಿನ್ ಈಗ ಕರೆಕ್ಟ್ ಆಗಿ ಮಾಡಿದ್ಯಾ ನೋಡು, ಪ್ಲಸ್ ಮೈನಸ್. ಲಾಸ್ಟ್ ಕಾಲಮ್ ಅಲ್ಲಿ ಒಂದ್ ಸ್ವಲ್ಪ ಮಿಸ್ ಆಗಿತ್ತಲ್ಲ, ಬೇಕಾದ್ರೆ ಒಂದ್ ಸ್ಟೆಪ್ ಎಕ್ಸ್ಟ್ರಾ ತಗೊಳ್ಳೋಣ, ನಾಟ್ ಅನ್ ಇಶ್ಯೂ. So how many x are there? Minus 12x.
minus 4y my plus 20 is equal to 0. What is the simplified form by taking minus 4 common? 3x plus y minus 5 is equal to 0. Is there a relation between x and y here, students? Yes or no? ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದು? ಏನ್ ರೆಪ್ರೆಸೆಂಟ್ ಮಾಡ್ತಿದೆ? Is it a linear equation in two variables? Yes or no? ಇದ್ರ ಮೇಲೆ ಒಂದು 3 ಪಾಯಿಂಟ್ಸ್ ಹುಡುಕ್ಬೋದಾ? ನಾನೀಗ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಚಾಪ್ಟರ್ ಟಾಪಿಕ್ ರಿವೈಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಒಂದು 3 ಪಾಯಿಂಟ್ಸ್ ಹುಡುಕ್ಬೋದಾ? ಹೆಂಗ್ ಹುಡುಕ್ತೀರಾ? x 0 ಕೊಟ್ರೆ y 5 y ಗೆ ಏನೋ ಒಂದು 2 ಕೊಡಿ, y 2 ಕೊಟ್ರೆ x 1 ಬರತ್ತಾ? ಆ ತರ ಎಷ್ಟು ಪಾಯಿಂಟ್ಸ್ ಹುಡುಕ್ಬೋದು? 3 ಪಾಯಿಂಟ್ಸ್ ಹುಡುಕ್ಬೋದಾ? ಈಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅರ್ಥ ಮಾಡ್ಕೊಳಕ್ಕೆ ವಿ ವಿಲ್ ಗೋ ಫಾರ್ ದ ಎಕ್ಸ್ಟೆನ್ಷನ್ ಆಫ್ ದಿಸ್. ಆಕ್ಚುಲಿ ಪ್ರಾಬ್ಲಮ್ ಮುಗೀತು ಈಗ. ನೌ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್. Shall I take the next, I mean the continuation of this? ಇಲ್ಲಿ ನೋಡಿ ಈಗ ಏನಿದೆ ಈಕ್ವೇಶನ್? 3x plus y minus 5 is equal to 0. Hopefully you remember how to plot a linear equation in two variables ಅನ್ನೋದನ್ನ ನಾವು pair of linear equations ಚಾಪ್ಟರ್ ಅಲ್ಲಿ ಮಾಡಿದ್ವಿ. So I take that. So 3 ಪಾಯಿಂಟ್ಸ್ ಹುಡ್ಕೋಣ. x 0 ಇದ್ರೆ y 5, say y 2 ಇದ್ರೆ x 1. Yes or no? ಇವೆಲ್ಲ ಸಿಂಪ್ಲಿಫಿಕೇಶನ್ ಅರ್ಥ ಆಗತ್ತೆ ಅನ್ಕೋತೀನಿ. ಇದೆಲ್ಲ ಮಾಡಿದ್ವಿ. ಈಗ ಇನ್ನೊಂದು ಬೇಕು ನನಗೆ. ಯಾವ್ದಾದ್ರು ಗೆಸ್ ಮಾಡಿ ನೋಡೋಣ. y 9 ಆದ್ರೆ 9 minus 5 4 ಬೇಡ, ಕ್ಯಾನ್ಸಲ್ ಆಗಲ್ಲ. 9 ಬೇಡ, 7 ಬೇಡ, 8 y 8 ಆದ್ರೆ 8 minus 5 ಎಷ್ಟು? 3 ಆ ಸೈಡ್ ಹೋದ್ರೆ -3. So is it -1? So you got 3 points. ಈಗ ಈ 3 ಪಾಯಿಂಟ್ಸ್ ಇಟ್ಕೊಂಡು ಸ್ಟೂಡೆಂಟ್ಸ್, can you draw a straight line? What is the name of the straight line? 3x plus y minus 5 is equal to 0. ಕರೆಕ್ಟಾ? ನೆನಪಿಗೆ ಬಂತಾ? ಯಾವ ಚಾಪ್ಟರ್ ರೀಕಾಲ್ ಮಾಡ್ಕೋತಾ ಇದೀವಿ ನಾವು? Recall the concept of graphical method that we have studied in linear equations in two variables. But ಎಲ್ಲೇನ್ ಮಾಡ್ತಿದ್ವಿ? ಎರಡು ಲೈನ್ ತಗೊಂಡ್ ಮಾಡ್ತಿದ್ವಿ. ಇಲ್ಲಿ ಒಂದೇ ಲೈನ್ ಬಂದಿರೋದು ಆಕ್ಚುಲಿ. Okay, now let us take the graph sheet. Please help me out to plot those 3 points. ಈಗ I'll erase all these 3 points. Okay, ಯಾವ ಪಾಯಿಂಟ್ ಬಂದಿದೆ ನಮಗೆ? 0, 5. Next 5, okay, 1, 2. Next -1, 8. ವೆರಿ ಗುಡ್ ಸ್ಟೂಡೆಂಟ್ಸ್. ಈಗ ನಾವು ಕಾಣಿಸ್ತಿದ್ಯಾ 3 ಪಾಯಿಂಟ್? ಒಂದು ರೆಡ್ ಅಲ್ಲಿ ಬಂದಿದೆ, ಒಂದು ಪರ್ಪಲ್ ಅಲ್ಲಿ ಬಂದಿದೆ, ಒಂದು ಬ್ಲಾಕ್ ಅಲ್ಲಿ ಬಂದಿದೆ. ಅಗ್ರೀಡ್? ಈ ಕಡೆ ಆನ್ಲೈನ್ ಸ್ಟೂಡೆಂಟ್ಸ್ ಒಂದು ಉಸಿರು ಇಲ್ಲ. ಅರ್ಥ ಆಗ್ತಿದ್ಯಾ? Yes, sir. Yes, sir. Now you take the scale and draw the straight line. Straight line draw ಮಾಡಿದ್ರೆ ಅದ್ರ ಹೆಸರೇನು? 3x plus y minus 5 is equal to 0. ಏನಾಯ್ತು? What happened? All the 3 points lie on that line. Yes or no? So what you have identified the points are correct. Now I'll take the problem to the next level. ಆ ಕಡೆ ಈ ಕಡೆ ಎರಡು ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರಲ್ಲ ಅವರು. ಯಾವ್ದೋ ಎ ಬಿ ಅಂತ ತಗೊಂಡಿದ್ವಲ್ವಾ ನಾವು? ವಾಟ್ ಈಸ್ ಎ? ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಎ 3, 6. ಇಸ್ ಇಟ್ ಆನ್ ದಟ್ ಲೈನ್? ನೋ, ಅದನ್ನ ನಾವ್ ಏನಂತ ತಗೊಂಡಿದ್ವಿ? ಎ ಅಂತ ತಗೊಂಡಿದ್ವಾ? ಓಕೆ, ಇನ್ನೊಂದು ಪಾಯಿಂಟ್ ಏನು?
-3, 4 ಅದನ್ನೇನಂತ ತಗೊಂಡಿದ್ವಿ? B ಅಂತ ತಗೊಂಡಿದ್ವಾ? Now students understand the situation. You take any point on this line. Is that point equidistant from those 2 points? ಇವತ್ತೊಂದು ಕಾನ್ಸೆಪ್ಟ್ ಬರ್ತದೆ, ನಾಪ್ಕ ಇದೆಯಾ? ಈಗ ಒಂದು ಸ್ಟ್ರೈಟ್ ಲೈನ್ ಇದೆ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಎ ಬಿ ಒಂದು ಲೈನ್ ಜಾಯಿನ್ ಮಾಡ್ತೀನಿ. Is this point a midpoint of AB? So is this point equidistant from A and B? Now you take this point. Is this point equidistant from AB? You take this point. Is this point equidistant from AB? Or you take any other point on this line. Is it equidistant from AB? You take this point. Is it equidistant on AB? You take this point. Is it equidistant from AB? You take this point. Is it equidistant from AB? ಈ ತರ ಫಿಗರ್ ಇವತ್ತು ಬರ್ದಿದ್ವಾ? ಈ ಪ್ರಾಬ್ಲಮ್ ಏನು ಅಂತ ಅರ್ಥ ಆಯ್ತಾ? ಈಗ ಬೇಡ, ಇಲ್ಲೆಲ್ಲೋ ಇರತ್ತೆ. ಇಲ್ಲಿಂದಾನು ಸ್ಟೂಡೆಂಟ್ಸ್ ಡಿಸ್ಟೆನ್ಸ್ ಏನಾಗಿರತ್ತೆ? ಸೇಮ್. Or you take a point here. ಎಲ್ಲಾರು ತಗೊಳ್ಳಿ. ಯಾಕೆ? How many points are there on this line? How many points are there on this line? Infinitely many. Any point which satisfies 3x plus y minus 5 is equal to 0 lies on this line, correct? Any point 3x plus y minus 5 is equal to 0 satisfies will lie on this line. Take any point, it is equidistant from the given 2 points in the question. Artha aita problem? Artha aita question? ಇದನ್ನೇ ಇವತ್ತು ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಾನು. ಅಂದ್ರೆ ಯು ಆರ್ ಫೈಂಡಿಂಗ್ ದ ರಿಲೇಷನ್ ಬಿಟ್ವೀನ್ ಎಕ್ಸ್ ವೈ, ಅಂದ್ರೆ ಯು ಆರ್ ಫೈಂಡಿಂಗ್ ದ ಲೈನ್. ಇದನ್ನ ನೀವು ಈ ಈಕ್ವೇಶನ್ ಆಫ್ ಅ ಲೈನ್ ಮುಂದಿಂದು ಫಸ್ಟ್ PUC ಕಲಿತೀರ. ದೇ ಕಾನ್ಸೆಪ್ಟ್. Is there any doubt in this concept for anyone? ಅರ್ಥ ಆಯ್ತಾ? ನೋ ಸರ್. ಅರ್ಥ ಆಯ್ತಾ ಅಂದ್ರೆ ನೋ ಅಂತಲ್ಲ. ಇದು ಫೈಂಡ್ ದ ರಿಲೇಷನ್ ಅಂದ್ರೆ ಇಲ್ಲಿ ಸ್ಟಾಪ್ ಮಾಡೋದಷ್ಟೇ. ಎಕ್ಸ್ ವೈ ಹುಡುಕಿ ಅಂತಿದ್ರೆ ಸ್ಟೂಡೆಂಟ್ಸ್, ಹೌ ಮೆನಿ ಎಕ್ಸ್ ವೈಸ್ ಯು ಕ್ಯಾನ್ ಗಿವ್? ಇನ್ಫೈನೈಟ್ಲಿ ಮೆನಿ ಎಕ್ಸ್ ವೈಸ್ ಯು ಕ್ಯಾನ್. ಯಾಕೆ? ಇಟ್ ಇಸ್ ಅ ಲೈನ್. ಒಂದು ಲೈನ್ ಕೊಟ್ಟಾಗ ಎಷ್ಟು ಸೊಲ್ಯೂಷನ್ ಇದೆ? ಇನ್ಫೈನೈಟ್ಲಿ ಮೆನಿ. ಇವತ್ತೇ ಮನೆಗೆ ಹೋಗ್ಬಿಟ್ಟು ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಚಾಪ್ಟರ್ ಅಲ್ಲಿ ನೋಡಿ. ಫಸ್ಟ್ ಕ್ವಶನ್ಸ್ ಇದೆ. How many solution does a linear equation in 2 variables has? Infinite. How many solutions does a pair of linear equations in 2 variables has? Depends. If it is parallel, no solution. If it is intersecting, one solution. If it is coincident, many solutions. ಅರ್ಥ ಆಗ್ತಿದೆಯಾ? ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಾ? ಯಾವ ಚಾಪ್ಟರ್ ಯಾವ್ದಕ್ಕೆ ಲಿಂಕ್ ಮಾಡ್ತಾ ಇದೀವಿ? ತುಂಬಾ ರೀಕಾಲ್ ಮಾಡ್ಕೋತಾ ಇದೀವಿ. ಮುಂದೆ ಹೋಗ್ತಾ ಹೋಗ್ತಾ ಹಂಗೆ. You have to get back the idea.